ರೀ ಬನ್ರಿ ನೀವೇನು ಚಿಕ್ಕವರ ಅವ್ರ ಜೊತೆನೆ ಹೋಗ್ತೀನಿ ಅಂತಿದ್ದೀರಲ್ಲ. ಅಲ್ಲ ಅದು ಇದು ಅದೆಲ್ಲ ಇದೆಲ್ಲ ನಾನು ಹೇಳ್ತೀನಿ. ನಮ್ಮಿಬ್ರಿಗೀಗ ಎಂಗೇಜ್ಮೆಂಟ್ ಆಗಿದೆ. ನಾವಿಬ್ರು ಜೊತೆಗಿದ್ರು ಈ ಹಾಳಾದ ಸಮಾಜ ಕಣ್ ಬಿಟ್ಕೊಂಡು ಕಂಗಾಲಾಗಿ ನೋಡಲ್ಲ. ಹೇಳ್ದೆ ಕೇಳ್ದೆ ಇಬ್ರು ಮ್ಯಾಚಿಂಗ್ ಡ್ರೆಸ್ ಹಾಕೊಂಡ್ಬಂದಿದ್ದೀವಿ. ಸರಿ ಬನ್ನಿ ಹೋಗೋಣ. ವಿಕ್ಕಿ ಅವರೇ, ಕೈ ಯಾಕೆ ಇಟ್ಕೊಂಡಿದ್ದೀರಾ? ನೋಡ್ದವರೆಲ್ಲ ತಪ್ಪು ತಿಳ್ಕೊಳಲ್ವಾ? ಎಂಗೇಜ್ ಆಗಿರೋ ಬಾಸು ಬೇರೆ ಯಾರ್ದೋ ಕೈ ಹಿಡ್ಕೊಂಡ್ರೆ ತಪ್ಪು ತಿಳ್ಕೊಳ್ತಾರೆ. ಆದರೆ ಮದುವೆ ಆಗೋ ಹುಡುಗಿ ಮೊದಲನೇ ಸಲ ನಮ್ಮ ಆಫೀಸಿಗೆ ಬರ್ತಾ ಇರುವಾಗ ಕೈ ಹಿಡ್ಕೊಂಡಿಲ್ಲ ಅಂದರೆ ತಪ್ಪು ತಿಳ್ಕೊತಾರೆ. ಆಫೀಸ್ ಕಲ್ಚರ್ ರೀ ಇದು. ಇಲ್ಲೆಲ್ಲ ಹೀಗೆ ಇರಬೇಕು. ನಾನು ಆಗಾಗ ನಿಮ್ಮನ್ನ ಹಗ್ ಮಾಡ್ತಾ ಇರ್ತೀನಿ. ನೀವು ತಪ್ಪು ತಿಳ್ಕೊಳ್ಬೇಡಿ. ಆಫೀಸ್ ಕಲ್ಚರ್. ನನಗೆ ನಾಚಿಕೆ ಆಗುತ್ತೆ. ನೀವು ತುಂಬ ಮುಂದೆ ಹೋಗ್ಬಿಟ್ರಿ ಅನ್ಸುತ್ತೆ. ಅಂದರೆ ಏನೂ ಇಲ್ಲ, ಬನ್ನಿ ಒಳಗೆ. ಮಿಲ್ಕಿ ಕ್ವೀನ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಇದು ವಿಕ್ರಾಂತ್ ವಸಿಷ್ಠನ್ ಕ್ಯಾಬಿನ್ ಆ್ಯಂಡ್ ನೀವು ಕೂತಿರೋದು ಅವನ ಸಿಂಹಾಸನದ ಮೇಲೆ. ಮತ್ತೆ ಸಿಂಹ ನಿಂತ್ಕೊಂಡೇ ಇದೆ. ಸಿಂಹ ಆಗಲಿ, ಡೈನೋಸರ್ ಆಗಲಿ, ಕಿಂಗ್ ಕಾಂಗ್ ಆಗಲಿ, ಅವ್ರವ್ರ ಹುಡುಗಿ ಮುಂದೆ ತಗ್ಗಿ ಬಗ್ಗಿ ನಡಿಬೇಕು. ಸಿಂಹಿನಿ ಸೀಟಲ್ಲಿರುವಾಗ ಈ ಕ್ಯಾಬಿನ್ಗೆ ಸಿಂಹಿನಿನೇ ಓನರ್. ಇಲ್ಲಿಂದ ಹೋಗೋವರೆಗೂ ಟೆನ್ಷನಲ್ಲೇ ಕಾಲ ಕಳೆದ್ಬಿಟ್ಟಿರಾ. ಆರಾಮಾಗಿರಿ. ಆಯಿತು, ಇರ್ತೀನಿ. ಅಥವಾ ಪ್ರಯತ್ನ ಪಡ್ತೀನಿ. ಸರಿ, ನಿಮ್ಗೆ ಏನು ಬೇಕು ಹೇಳಿ. ಒಂದು ಕೂಲ್ ಡ್ರಿಂಕ್ ಪ್ಲೀಸ್. ಇಷ್ಟು ಕಂಫರ್ಟಬಲ್ ಆಗಿದ್ರೆ ಸಾಕಾ? ರೀ, ನಿಮ್ಮನ್ನ ಪಾಪದೊಡುಗೆ ಅನ್ಕೊಂಡಿದ್ದೆ ರೀ. ಬಾಲೇ ಇದ್ದೀರಾ ನೀವು. ರೀ ಆಯ್ತು. ವಾಟ್? ಡ್ಯಾನ್ಸಾ? ಹೌದು, ಡ್ಯಾನ್ಸೇ. ನಾಳೆನೇ ಫಂಕ್ಷನ್ನು. ಎಲ್ಲರನ್ನೂ ಒಂದು ಕಡೆ ಸೇರಿಸೋದೇ ದೊಡ್ಡ ಕಷ್ಟ ಆಗಿದೆ. ಅದಕ್ಕೆ ಈ ಪ್ಲಾನು. ಸರಿ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ಬಟ್ ನಾಳೆ ಫಂಕ್ಷನ್ಗೆ MLA ಜಯಪ್ರಕಾಶ್ ಬರ್ತಿದ್ದಾರೆ. ನೀವೇನೇ ಮಾಡಿದ್ರು ಇಟ್ ಹ್ಯಾಸ್ ಟು ಲುಕ್ ಪ್ರೆಸೆಂಟಬಲ್. ಅಣ್ಣ, ಅದಿತಿ ಡ್ಯಾನ್ಸ್ ಪ್ಲಾನ್ ಮಾಡಿರೋದು ವಿಕ್ಕಿ ಅಣ್ಣ ಮತ್ತು ಆರ್ತಿಕ್ ಖುಷಿ ಆಗಲಿ ಅಂತ. ನೀನು ನೋಡಿದ್ರೆ ಮಾಡ್ಕೊಳ್ಳಿ ಅಂತಿದೆಯಲ್ಲ. ಇನ್ನೇನು ಹೇಳಬೇಕಾದ್ಯಾ? ಆಫೀಸಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದೀನಲ್ಲ. ಅದಲ್ಲ ಅಣ್ಣ. ಮತ್ತಿನ್ನೇನು? ಹೋ, ಸಾರ್ಥಕ್ ಕೂಡ ಬೇಕು ಅಂತನಾ? ಇಟ್ಸ್ ಓಕೆ, ಟೇಕ್ ಹಿಮ್, ನಾಟ್ ಎ ಪ್ರಾಬ್ಲಮ್. ಬರೀ ಸಾರ್ಥಕ್ ಅಷ್ಟೇ ಅಲ್ಲ ಅಣ್ಣ, ಡ್ಯಾನ್ಸಲ್ಲಿ ನೀನು ಇದೆಯಾ. ನೀನು ಡ್ಯಾನ್ಸ್ ಮಾಡಬೇಕು. ವಾಟ್? ನಾನು ಡ್ಯಾನ್ಸ್ ಮಾಡಬೇಕಾ? ಬಾಸು ಕುಣಿತಾರ. ಇದನ್ನ ನೋಡಕ್ಕೆ 3D ಕನ್ನಡಕನೇ ಬೇಕಾಗ್ಬೋದೇನೋ. ಪಾಪ ಬರಲ್ವೇನೋ. ಶರಾಬ್ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಮಾಡೋ ಅವಶ್ಯಕತೆ ನನಗಿಲ್ಲ. ವೇದಾಂತ್ ವಸಿಷ್ಠ ಡ್ಯಾನ್ಸ್ ಮಾಡೋದಂತೆ ನಾನ್ಸೆನ್ಸ್ ಅಲ್ವಾ? ಮತ್ತೆ ನಮ್ಮ ಬಾಸ್ಗೆ ಕುಣಿಸೋದಷ್ಟೇ ಗೊತ್ತು, ಕುಣಿಯೋದಲ್ಲ. ಕಡೆಗೂ ನಾನು ಅಂದ್ಕೊಂಡಂಗೆ ಆಯ್ತು. ಯಾರು ಫೋರ್ಸ್ ಮಾಡಕ್ ಹೋಗ್ಬೇಡಿ, ಒಳ್ಳೇದೇ ಆಯ್ತು. ಒಳ್ಳೇದಾಯ್ತು ಅಂದ್ರೆ ಏನರ್ಥ? ವೇದಾಂತ್, ಒಂದು ನಿಮಿಷ. ಇದನ್ನೆಲ್ಲ ಆ್ಯಕ್ಚುಲಿ ಆರ್ತಿ ಮತ್ತು ವಿಕ್ರಾಂತ್ಗೆ ಸರ್ಪ್ರೈಸ್ ಕೊಡಬೇಕು ಅಂತ ಮಾಡ್ತಿರೋದು. ಆ್ಯಕ್ಚುಲಿ ನನಗೂ ಏನೂ ಬರಲ್ಲ, ಆದರೂ ಒಪ್ಕೊಂಡಿಲ್ವಾ? ಬಾವಾ, ನಾನು ನಿಮಗೂ ಸಿಂಪಲ್ ಆಗಿರೋ ಸ್ಟೆಪ್ಸೇ ಹೇಳ್ಕೊಡ್ತೀವಿ, ನೀವು ಆರಾಮ್ಸೆ ಮಾಡ್ಬೋದು. ಮಾಡ್ಬೋದು, ಆದರೆ ನೋಡೋಕೆ ಕಷ್ಟ. ಹೌದು ವೇದಾಂತ್, ಒಂದು ರೀತಿ ರಿಫ್ರೆಶ್ಮೆಂಟ್ ಥರನೂ ಇರುತ್ತೆ. ಬನ್ನಿ ಮಾಡೋಣ. ಪ್ಲೀಸ್ ಅಣ್ಣ, ನೀವು ಜಾಯ್ನ್ ಆಗಲೇಬೇಕು. ಸರಿ ಆಯಿತು. ಬಾಸ್ ಒಪ್ಕೊಂಡ್ಬಿಟ್ರಾ? ಹಾಗಿದ್ರೆ ನಾಳೆ ಫಂಕ್ಷನ್ನು ಮಿಸ್ ಮಾಡೋ ಹಾಗೇ ಇಲ್ಲ. ಅದು ಏನು ಕುಣಿತಾರೋ ನೋಡಲೇಬೇಕು. ಎಲ್ಲರೂ ನಿಮ್ಮ ಪೇರ್ ಜೊತೆ ನಿಂತ್ಕೊಳ್ಳಿ. ನಾನು ಅದಿತಿ ಅಕ್ಕ ಪೇರು ಮೊದಲೇ ಮಾತಾಡ್ಕೊಂಡಿದ್ವಿ. ಅಕ್ಕ, ನೀನು ಮತ್ತೆ ವೇದಾಂತ್ ಬಾವ ಜೋಡಿ.
ಸಿಚುವೇಶನ್ಗೆ ಈಗ ಬೆಂಕಿ ಬಿತ್ತು. ಅಸಲಿ ಮಜಾ ಅಂದ್ರೆ ಇದು. ಬಾಸ್ ಜೊತೆ ಡ್ಯಾನ್ಸ್ ಮಾಡಬೇಕು ಅಂದರೆ ನಾನು ಈ ಆಟಕ್ಕಿಲ್ಲ. ಏಯ್ ನೀನೇನು ಹೇಳೋದು? ಇವನ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೂ ನಾನೇ ಆಟಕ್ಕಿಲ್ಲ. ಬೆಳಗ್ಗೆ ರಾಶಿ ಭವಿಷ್ಯದಲ್ಲಿ ಭರ್ಜರಿ ಮನೋರಂಜನೆ ಅಂತಿತ್ತು. ಯಾವತ್ತೂ ಇಲ್ಲದೆ ಇರೋದನ್ನ ಯಾಕೆ ಬರ್ದಿದ್ದಾರೆ ಅನ್ಕೊಂಡ್ರೆ ಈಗ ಅರ್ಥ ಆಯ್ತು. ಕಮಾನ್ ಅಣ್ಣ, ಡೋಂಟ್ ಬಿ ಅ ಸ್ಪಾಯ್ಲ್ ಸ್ಪೋರ್ಟ್. ಒಂದ್ಸಲ ಅದು ನಾವು ಹೇಳಿದ್ ಕೇಳು. ಸರ್ಪ್ರೈಸ್ ಕೊಡಬೇಕು ಅಂದಮೇಲೆ ಜೋಡಿ ಜೋಡಿ ಡ್ಯಾನ್ಸ್ ಮಾಡಲೇಬೇಕು. ಅದಿತಿ ಅಷ್ಟು ಕಷ್ಟಪಟ್ಟು ಕಪಲ್ ಸಾಂಗ್ ಕೊರಿಯೋಗ್ರಫಿ ಮಾಡಿದಾಳೆ. ಅಕ್ಕ ನಿನಗೂ ಅರ್ಥ ಆಗಲ್ವೇನೆ? ಅಂದ್ರೆ ನನಗೆ ಅರ್ಥ ಆಗೋದಿಲ್ಲ ಅಂತನಾ? ಅಯ್ಯೋ ಹಾಗಲ್ಲ ಬಾವಾ, ಈಗ ನಮ್ಮ ಹತ್ರ ಟೈಮ್ ಇಲ್ಲ. ಬೇರೆ ಸಾಂಗ್ಗೆ ಕೊರಿಯೋಗ್ರಫಿ ಮಾಡಕ್ ಆಗಲ್ಲ. ದೀಪಾವಳಿ ಪಾರ್ಟಿ ಇರೋದು ಗೊತ್ತಾಗಿದೆ ನೆನ್ನೆ, ಆದ್ರೂ ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟನ್ನೆಲ್ಲ ಪ್ಲಾನ್ ಮಾಡ್ಕೊಂಡಾಳೆ. ಇವಾಗ ನೀ ಇಲ್ಲ ಅಂತಿದ್ಯಾ? ಅವ್ರೊಬ್ರೇ ಅಲ್ಲ, ನಮ್ಮ ರೌಡಿ ಬೇಬಿನೂ ನಕರ ಮಾಡ್ತಿದ್ದಾಳೆ. ನಿನ್ಗೇನೆ ಪ್ರಾಬ್ಲಮ್ಮು? ಅಮೂಲ್ಯ ಅಂತ ಹುಡುಗಿ ಜೊತೆ ಒಬ್ಬ ರಾಕ್ಷಸನೇ ಇದ್ರು. ಅವಳು ನಿಯತ್ ಅಲ್ಲಾಡ್ಸೋದಕ್ಕೆ ಅವನ ಕೈಲಿ ಆಗೋದಿಲ್ಲ. ನನಗೇನು ಪ್ರಾಬ್ಲಮ್ ಇಲ್ಲ. ನಾನು ಬೇಕಿದ್ರೆ ವೇದಾಂತ್ ಜೊತೆ ಡ್ಯಾನ್ಸ್ ಮಾಡ್ತೀನಿ. ಹುಡುಗಿರೇ ಹೀಗೆ ಕ್ಲಿಯರ್ ಆಗಿರ್ತಾರೆ, ಆದರೆ ಹುಡುಗರು ಕನ್ಫ್ಯೂಷನ್ ಮುಗಿಯೋದೇ ಇಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಬ್ರೊಬ್ಬರೇ ಡ್ಯಾನ್ಸ್ ಮಾಡಿದರೆ ಸ್ಕೂಲ್ ಡೇ ಕಾಲೇಜ್ ಡೇಯಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಟ್ಟಂಗಿರುತ್ತೆ. ಕಪಲ್ ಡ್ಯಾನ್ಸೇ ಮಾಡಬೇಕು. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಣ್ಣ. ಓಕೆ ಮಾಡ್ತೀನಿ. ಒತ್ತಾಯಕ್ಕೆ ಮಣಿದು ಕೂತ್ಕೋ, ಕಾಡು ಹುಡುಗಿ ಪಕ್ಕಕ್ಕೆ ನಿಂತ್ಕೋ, ಕನ್ಫ್ಯೂಷನ್ನಲ್ಲಿ ಡ್ಯಾನ್ಸಿಗೆ ಒಪ್ಕೋ, ಲೈಫು ಇಷ್ಟೇನೆ. ಅದ್ಯಾ, ಬಟ್ ನಂದೊಂದು ಕಂಡೀಷನ್ ಇದೆ. ಏನು ಕಂಡೀಷನ್ನು? ನಾನು ಕಪಲ್ ಡ್ಯಾನ್ಸ್ಗೆ ಒಪ್ಕೋತೀನಿ, ಆದರೆ ಗಂಡು ಬೇರೆ ಜೊತೆ ಅಲ್ಲ, ಕಾಂತನ್ ಜೊತೆ. ಅಂತ ಇರ್ತೀರಾ, ಹಾಗೆ ಬೈ ಮಿಸ್ ಆಗಿ ಏನಾದರೂ ನಾನು ಹೆಸರು ಹೇಳ್ಬಿಟ್ರಾ? ಸೀರಿಯಸ್, ನಾನು ಡ್ಯಾನ್ಸ್ ಮಾಡೋದಾದ್ರೆ ಕಾಂತನ್ ಜೊತೆನೆ. ಅಯ್ಯೋ ಬಾಸ್, ನಿಮ್ಮನ್ನ ತರಕಾರಿ ಹೆಚ್ಚಂಗೆ ಹೆಚ್ಚಿಬಿಡ್ಬೇಕು ಅನಿಸ್ತಿದೆ. ಎಣ್ಣೆಯಲ್ಲಿ ಬಜ್ಜಿ ಕರ್ದಂಗೆ ಫ್ರೈ ಮಾಡಬೇಕು ಅನಿಸ್ತಿದೆ. ಅಲ್ಲ, ನಾನು ಈಗೊಂಡ್ಬಿಟ್ಟು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಒಪ್ಕೊಂಡಿರ್ಬೇಕಾದ್ರೆ ನನ್ನ ಜೊತೆನೆ ಡ್ಯಾನ್ಸ್ ಮಾಡಲ್ಲ ಅಂತ ಕ್ಯಾತೆ ತೆಗೆಯಷ್ಟು ಕೊಬ್ಬ ನಿಮಗೆ. ಅಮೂಲ್ಯ, ಕಂಟ್ರೋಲ್ ಯುವರ್ ಸೆಲ್ಫ್. ಇದೇ ಕಾರಣಕ್ಕೆ ನಾನು ಆಗಲ್ಲ ಅಂತ ಹೇಳೋದು. ಇಂಥ ಲೂಸ್ ಜೊತೆ ಡ್ಯಾನ್ಸ್ ಮಾಡಿದ್ರೆ ಡ್ಯಾನ್ಸ್ ಆಗಲ್ಲ. ಹೇಗೆ ದೆವ್ವ ಮೈ ಮೇಲೆ ಬಂದು ಥರ ಆಡ್ತಾಳೆ. ನೀವು ಯಾವಾಗಲೂ ಪರ್ಫೆಕ್ಟು, ಉಳಿದವರೆಲ್ಲ ಲೂಸ್ಗಳು. ಊರಿಗೆ ಒಂದು ದಾರಿ ಅಂದ್ರೆ ಫೋರಂಗೆ ಒಂದು ದಾರಿ ಅಂತೆ, ನಿಮ್ದೇ ಸಪ್ರೇಟು. ಮೊದಲೇ ನಿಮ್ಗೊಂಥರ ಕಾಯಿಲೆ ಇದೆ. ಕಾಂತ ಅವ್ರ ಜೊತೆನೆ ಡ್ಯಾನ್ಸ್ ಮಾಡಿ, ಚೆನ್ನಾಗಿರುತ್ತೆ. ಇಷ್ಟು ದಿನ ನಿಮಗೆ ಹುಡುಗಿರಂದ್ರೆ ಆಗಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ರಲ್ಲ, ಅದಕ್ಕೊಂದು ಅರ್ಥ ಬರುತ್ತೆ. ಮೈಂಡ್ ಟಾಕ್. ಸಾಕು ಸುಮ್ಮನಿರಿ ಬಾಸ್, ನಾನು ನೋಡೋಷ್ಟು ನೋಡಿದ್ದೀನಿ. ನನಗೆ
ಬರ್ತಿರೋ ಕೋಪಕ್ಕೆ ನಿಮ್ತೀರಾ ನಂಗೆ ಯಾರ ಟೈಮ್ನು ವೇಸ್ಟ್ ಮಾಡಕ್ ಮನ್ಸಿಲ್ಲ. ಬಾವಾ, ನೀವ್ ಯಾರ ಜೊತೆ ಡ್ಯಾನ್ಸ್ ಮಾಡ್ಬೇಕು ಅನ್ಕೊಂಡಿದ್ದೀರೋ ಅವ್ರ ಜೊತೆನೆ ಮಾಡಿ. ಎಲ್ಲ ನಿಮ್ ಇಷ್ಟಂಗೆ ಆಯ್ತು ತಾನೆ, ಕುಣೀರಿ. ಕಾಲ್ ಬಿದ್ದೋಗೋವರೆಗೂ ಕುಣೀರಿ. ಅದು ನನ್ನ ಇಷ್ಟ, ನಾನೇನು ಬೇಕಾದರೂ ಮಾಡ್ಕೋತೀನಿ, ನೀನು ಹೇಳಬೇಕಾಗಿಲ್ಲ. ಅಣ್ಣ ನೀವಿಬ್ರು ಪ್ಲೀಸ್ ಜಗಳ ನಿಲ್ಲಿಸ್ತೀರಾ? ಆದ್ಯ ಮೇಡಮ್, ನೀವು ಬರೀ 1 ಗಂಟೆಗೆ ಇಷ್ಟು ಇರಿಟೇಟ್ ಆದ್ರೆ ನಾವಿದ್ರೆ ಎಷ್ಟು ದಿವಸದಿಂದ ನೋಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಹೇಗಾಗಿರ್ಬೇಡ. ಅದಿತಿ ನೀನು ಶುರು ಮಾಡು, ಇಲ್ಲಾಂದ್ರೆ ಅವರು ಮತ್ತೆ ಶುರು ಮಾಡ್ತಾರೆ. ಸರಿ ಬನ್ನಿ ಎಲ್ಲ ಟೆರಸ್ಗೆ ಹೋಗೋಣ. ಏನೋ ಟೆರೆಸ್ ಸ್ಕೂಲ್ ಮಕ್ಳು ಅನ್ಕೊಂಡಿದ್ದೀರಾ? ವೇದಾಂತ್ ವಸಿಷ್ಠ ಟೆರೆಸ್ ಮೇಲೆ ಡ್ಯಾನ್ಸ್ ಮಾಡೋದಾ? ದಡಿ ನಾನ್ಸೆನ್ಸ್. ಅಣ್ಣ ಟೈಮ್ ಇಲ್ಲ ಕಣೋ, ಪ್ಲೀಸ್ ಕಣೋ. ಹಾಗಲ್ಲ ಅದ್ಯಾ, ಟೆರೆಸ್ ಮೇಲೆ ಬಾ ನೀನು. ಅದೇ ಲಿಸನ್ ಟು ಮೀ. ಬಾ ರೇ ಕಾಂತ, ನಡೀರಿ. ನಡಿ. ನಾನ್ ಬರಲ್ಲ. ನಡಿಯೇ. ಏಯ್ ಬಿಡೆ, ಈ ಬಿಲ್ಡೆಡ್ ದೇವ. ಏಯ್ ಹಾ, ಈಗ ಗ್ರೂಪ್ ಡ್ಯಾನ್ಸ್ ಆಯ್ತು, ಇವಾಗ ಕಪಲ್ ಡ್ಯಾನ್ಸ್. ಮೊದಲು ವೇದನ್ ಬಾವ ಮತ್ತೆ ಕಾಂತ ಅವರು.